ಹರೀಶ್ ಹಂದೆ 15 ವರ್ಷಗಳಲ್ಲಿ ಅವರು ಮಾಡಿರುವ ಅಗಾಧವಾದ ಕೆಲಸದಲ್ಲಿ ಕೇವಲ ಅವರೊಬ್ಬರ ಪರಿಶ್ರಮ ಮಾತ್ರವಿಲ್ಲ. ಅವರ ಹಿಂದೆ ಸೆಲ್ಕೋದಲ್ಲಿ ದುಡಿಯುತ್ತಿರುವ 170 ಮಂದಿ ಸಹೋದ್ಯೋಗಿಗಳಿದ್ದಾರೆ. ಅವರು ಹರೀಶ್ ಅವರ ಕಾಳಜಿಯನ್ನು, ಬದ್ಧತೆಯನ್ನು ಸಮವಾಗಿ ಹಂಚಿಕೊಂಡು ದುಡಿಯುತ್ತಿದ್ದಾರೆ. ಸೆಲ್ಕೋ ಸಂಸ್ಥೆ ಒಂದು ಕಡೆ ಕುಟುಂಬಗಳಿಗೆ ವಿದ್ಯುತ್ ದೀಪ ಸಿಗಲಿ ಎಂದು ಪರಿಶ್ರಮಿಸುತ್ತಿರುವಾಗಲೇ ಮತ್ತೊಂದು ಯೋಜನೆಯನ್ನ ಪರಿಚಯಿಸಿತು. ಇದರ ಹೆಸರು ಲೈಟ್ ಫಾರ್ ಎಜುಕೇಶನ್. ಈ ಯೋಜನೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿರುವುದು ಸೆಲ್ಕೋ ಹಿರಿಯ ಸದಸ್ಯ ಅನಂತ್ ಅರವಮುದ್ದೀನ್ ಅವರು. ಈ ಯೋಜನೆ ಬಗ್ಗೆ ಅವರು ಹೇಳಿದ್ದಿಷ್ಟು. ಈ ಪ್ರಾಜೆಕ್ಟ್ ಹೇಗೆ ಅಂದರೆ, ಇವಾಗ ಶಾಲೆಗೆ ಬರೋ ಮಕ್ಕಳಿಗೆ ಒಂದು ಸೋಲಾರ್ ಲೈಟ್ ಕೊಡೋಣ ಅಂತ ಒಂದು ಪ್ಲ್ಯಾನ್. ಬಟ್ ಸೋಲಾರ್ ಲೈಟಿಂದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಅವರಿಗೆ ಅದು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡಿದ್ದೀವಿ ಅಂದರೆ, ಶಾಲೆಯಲ್ಲಿ ಒಂದು ಚಾರ್ಜಿಂಗ್ ಮಾಡೋ ಥರ ಒಂದು ಸಿಸ್ಟಮ್ ಮಾಡಿದ್ದೀವಿ. ಮಕ್ಕಳ ಮನೆಯಲ್ಲಿ ಒಂದು ಸೋಲಾರ್ ಲ್ಯಾಂಪ್ ಕೊಟ್ಟಿರ್ತೀವಿ, ಅವ್ರ ಕೈಯಲ್ಲಿ ಒಂದು ಸಣ್ಣ ಬ್ಯಾಟ್ರಿ ಕೊಟ್ಟಿರ್ತೀವಿ. ನೋಡಿ, ಇದೇ ಲ್ಯಾಂಪು, ಸೋಲಾರ್ ಲ್ಯಾಂಪ್ ಒಂದು ಕೊಟ್ಟಿರ್ತೀವಿ, ಮಕ್ಕಳ ಕೈಯಲ್ಲಿ ಒಂದು ಸಣ್ಣ ಬ್ಯಾಟ್ರಿ ಕೊಟ್ಟಿರ್ತೀವಿ. ಶಾಲೆಗೆ ಬರುವಾಗ ಈ ಮಕ್ಕಳು ಆ ಬ್ಯಾಟ್ರಿನ ಚಾರ್ಜಿಂಗ್ ಇಡ್ತಾರೆ. ಈ ಥರ ಒಂದು ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ಶಾಲೆಯಲ್ಲೇ ಇರುತ್ತೆ, ಅದಕ್ಕೆ ಚಾರ್ಜಿಂಗ್ ಇಡ್ತಾರೆ. ಅದು ಇಡೀ ದಿನ ಚಾರ್ಜಿಂಗಲ್ಲಿ ಇದ್ಬಿಟ್ಟು ಫುಲ್ ಚಾರ್ಜ್ ಆಗಿಬಿಡುತ್ತೆ. ಸಾಯಂಕಾಲ ಮನೆಗೆ ಹೋಗುವಾಗ ಅವರ ಬ್ಯಾಟ್ರಿನ ಕನೆಕ್ಟ್ ಮಾಡಿ ಈ ಥರ ಕನೆಕ್ಟ್ ಮಾಡಿ ಓದ್ತಾರೆ. ಇದೇ ಸ್ಟಡಿ ಲ್ಯಾಂಪ್ ಅಂತ, ಸೋಲಾರ್ ಸ್ಟಡಿ ಲ್ಯಾಂಪ್ ಅಂತ. ಈ ಯೋಜನೆಯಿಂದ ಲಾಭ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಏನೂ ಕಡಿಮೆ ಇಲ್ಲ. ಇವಾಗ ಈ ಪ್ರಾಜೆಕ್ಟನ್ನು ಆಲ್ಮೋಸ್ಟ್ ಈ ವರ್ಷಕ್ಕೆ ಒಂದು 2000 ಸ್ಟೂಡೆಂಟ್ಸ್ ಅಂತ ಒಂದು ಟಾರ್ಗೆಟ್ ತೊಗೊಂಡಿದ್ದೀವಿ. ಮಿನಿಮಮ್ ಒಂದು 2000 ಸ್ಟೂಡೆಂಟ್ಸ್ಗೆ ಮಾಡೋಣ ಅಂತಿದ್ದೀವಿ. ಎಲ್ಲ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಡಿಸ್ಟ್ರಿಕ್ಸನ್ನು ಕವರ್ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಸೌತಿಂದ ಹಿಡಿದು ಕೊಡಗು ಡಿಸ್ಟ್ರಿಕ್ಟಿಂದ ಹಿಡಿದು ಆಲ್ಮೋಸ್ಟ್ ಇವಾಗ ನಾರ್ತ್ ಕರ್ನಾಟಕವರೆಗೂ ಹೋಗಿದ್ದೀವಿ. ಬಟ್ ಒಂದೊಂದು ಡಿಸ್ಟ್ರಿಕ್ಟಲ್ಲಿ 1-2 ಸ್ಕೂಲ್ ಆ ಥರ ಕವರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆದಷ್ಟು ಈ ವರ್ಷ ಒಂದು 2000+ ಸ್ಟೂಡೆಂಟ್ಸನ್ನು ಕವರ್ ಮಾಡಿಕೊಂಡು ತೀರಾ ಅತಿ ರಿಮೋಟ್ ಜಾಗದಲ್ಲಿ ಮಾಡೋಣ ಅಂತ ಇದ್ದೀವಿ. ಬೆಂಗಳೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಲೈಟ್ ಫಾರ್ ಎಜುಕೇಶನ್ ಫಲಾನುಭವಿಗಳಿದ್ದಾರೆ. ಅವರು ತಮ್ಮ ಭವಿಷ್ಯಕ್ಕೆ ಬೆಳಕು ಕೊಟ್ಟ ಹರೀಶ್ ಬಗ್ಗೆ ಹೇಳಿದ ಮಾತುಗಳಿವು. ಹೆಸರು ಗಾಯತ್ರಿ ಅಂತ, BCom ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀನಿ. ನಮ್ಮೂರು ಉಗನವಾಡಿ, ಒಂದು ಪುಟ್ಟ ಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮಗೆ ಹಿಂದೆ ತುಂಬಾ ವಿದ್ಯುತ್ಗೆ ಸಮಸ್ಯೆ ಆಗ್ತಾಯಿತ್ತು. ಓದ್ಕೊಳ್ಳೋದಕ್ಕೆ, ನೀರಿಗೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ಹರೀಶ್ ಅವರು ನಮಗೆ ಸೋಲಾರ್ ಸಿಸ್ಟಮ್ ಮಾಡಿಕೊಟ್ಟಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾಯಿದೆ. ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಆಗಲಿ ಯಾರಿಗೇ ಆಗಲಿ ತುಂಬಾ ಹೆಲ್ಪ್ ಆಗ್ತಾಯಿದೆ ಅವರಿಂದ. ಈಗ ಅವ್ರಿಗೆ ಮ್ಯಾಕ್ಸಿಸ್ ಅವಾರ್ಡ್ ಸಿಕ್ಕಿರೋದ್ರಿಂದ ತುಂಬಾ ನಮಗೆ ಖುಷಿ ಆಗ್ತಾಯಿದೆ. ಅವರು ಇದೇ ಥರ ಎಲ್ಲರಿಗೂ ಸಹಾಯ ಮಾಡಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಲಿ ಅಂತ ನಾನು ಬಯಸ್ತೀನಿ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಕೆಂಪನಹಳ್ಳಿಯಿಂದ ಮಾತಾಡ್ತಾ ಇದ್ದೇನೆ. ಈಗ ಸೋಲಾರ್ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಈಗ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ವಯಸ್ಸಾದವ್ರಿಗೆ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ರಾತ್ರಿ ಕೆಲ್ಸಕ್ಕೆ ಹೋಗಿ ಬಂದು ಹೆಣ್ಮಕ್ಳಿಗೆ ರಾತ್ರಿ ಹೊತ್ತು ಅಡುಗೆ ಮಾಡ್ಕೊಳ್ಳಲಿಕ್ಕೆ ಮತ್ತು ಎಮರ್ಜೆನ್ಸಿ ಲೈಟಿಗೆ ಮೊದಲಿಗೆ ಪವರ್ ತುಂಬ ಪ್ರಾಬ್ಲಮ್ ಇರ್ತಿತ್ತು. ಈಗ ಪವರ್ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗ್ತಾಯಿಲ್ಲ. ಸೋಲಾರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಹೆಸರು ಶ್ವೇತಾ ಅಂತ. ನಾವು ಕನ್ಮಂಗ್ಲ ಅನ್ನೋ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ಮೊದಲು ಕರೆಂಟ್ ತುಂಬ ಪ್ರಾಬ್ಲಮ್ ಆಗಿತ್ತು. ಎಜುಕೇಷನ್ ಮಾಡಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಬಟ್ ಈಗ ಸೋಲಾರ್ ಲೈಟ್ಸ್ ಇರೋದ್ರಿಂದ ತುಂಬಾ ಯೂಸ್ ಆಗ್ತಾ ಇದೆ ಮಕ್ಕಳಿಗೆ ಅಂದ್ಕೊತೀವಿ. ಸೆಲ್ಕೋ ಹರೀಶ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ. ಸೆಲ್ಕೋದಲ್ಲಿ ಹಗಲಿರುಳು ದುಡಿಯುವವರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಕಳೆದ 10 ವರ್ಷಗಳಿಂದ ಇರುವ ಮೋಹನ್ ಅಂಥವರಲ್ಲಿ ಒಬ್ಬರು. ಅವರು ಹರೀಶ್ ಮತ್ತು ಅವರ ಕೆಲಸವನ್ನ ಹೀಗೆ ನೋಡ್ತಾರೆ. ಹರೀಶ್ ಹಂದಿಯವರಲ್ಲಿ ನಾವೆಲ್ಲರೂ ಕಾಣುವ ಒಂದು ಗುಣ ಏನು ಅಂದರೆ,
ಭದ್ರವಾದಂತಹ ಸ್ವದೇಶಿ ಚಿಂತನೆ, ಅದರ ಅರ್ಥೈಸುವಿಕೆ ಮತ್ತು ಅದನ್ನು ಅನ್ವಯಿಸುವಿಕೆ ನಮ್ಮ ದೇಶದಲ್ಲಿ. ಎರಡನೆಯದು ಸರಳತೆ. ಅವರು ಬಡವರೊಂದಿಗೂ ಕೆಲಸ ಮಾಡ್ತಾರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಧೋರಣೆಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಯೋಚನೆ ಮಾಡ್ತಾರೆ. ಎಷ್ಟು ದೊಡ್ಡವರಿದ್ರೂ ಎಷ್ಟು ತಜ್ಞರಿದ್ರೂ ಅವರೊಂದಿಗೂ ಅದೇ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ಎಲ್ಲಿಯೂ ಇವರು ತನ್ನಿಂದ ಆಚೆಯವರು ಅಂತ ಯಾರಿಗೂ ಅನಿಸೋದಿಲ್ಲ. ಈ ಏರಿಳಿತಗಳನ್ನು ಸಮನ್ವಯೀಕರಿಸಿದ ಒಂದು ಗುಣ, ಆ ಧೋರಣೆ ಅವರದ್ದು. ಹಾಗಾಗಿ ನೀವು ಅವರ ಆಫೀಸನ್ನು ನೋಡಿರ್ಬೋದು, ಅದಕ್ಕೆ AC ಇಲ್ಲ, ಅದಕ್ಕೆ ಡೋರ್ ಇಲ್ಲ, ನಮ್ಮಲ್ಲಿ ಕಾಲಿಂಗ್ ಬೆಲ್ ವ್ಯವಸ್ಥೆ ಇಲ್ಲ. ಯಾರನ್ನು ಕರೀದಿದ್ರೂ ನಾವು ಅವರ ಹೆಸರಿಟ್ಟು ಕರಿತೀವಿ, ಅವರ ಡೆಸಿಗ್ನೇಷನ್ನಿಂದ ಅಲ್ಲ. ಹಾಗಾಗಿ ನಮ್ಮೊಂದಿಗೆ ಕೆಲಸ ಮಾಡುವವರು ಎಲ್ಲರೂ ಒಂದು ಮನೆಯ ಒಂದು ಸಿದ್ಧಾಂತದ ಮೇಲೆ, ತತ್ವದ ಮೇಲೆ ಕೆಲಸ ಮಾಡುತ್ತಿರುವ ವಿಧಾನ ಇರುವಂಥದ್ದು. ನಿಜಕ್ಕೂ ಹರೀಶ್ ಅವರ ನಿಸ್ವಾರ್ಥ ಸೇವೆ, ಸಾಮಾಜಿಕ ಬದ್ಧತೆ ಪ್ರತಿಯೊಬ್ಬ ಯುವಕನಿಗೂ ಮಾದರಿ. ಹರೀಶ್ ಕನ್ನಡಿಗರು ಎಂಬ ಹೆಮ್ಮೆ ನಮ್ಮದು. ಆ ಹೆಮ್ಮೆ ನಮ್ಮದು ಎಂದುಕೊಳ್ಳುವ ಹಾಗೆ ಅವರ ಸೇವಾ ಮನೋಭಾವವನ್ನು ನಮ್ಮದಾಗಿಸಿಕೊಳ್ಳುವುದರಲ್ಲಿ ಎಲ್ಲರ ಒಳಿತಿದೆ. ಅವರ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇಂಥ ಕಾರ್ಯಗಳು ಹೆಚ್ಚಲಿ ಎಂದು ಆಶಿಸೋಣ.